Welcome students, welcome to the session. Today's session ಇನ್ನೊಂದು ಅಕೌಂಟನ್ನ ಪ್ರಿಪೇರ್ ಮಾಡೋಣ. ಸೊ ಕ್ವಶನ್ ನೋಡಿ, ಕ್ವಶನ್ ನಂಬರ್ 10. ABC Limited took a lease of a coal mine for a period of 10 years from January 2007. ABC Limited ಕಂಪನಿ ಒಂದು ಲೀಸ್ಗೆ ತಗೊಳ್ತಿದೆ 10 ವರ್ಷಕ್ಕೆ on a royalty of 2.5 per ton, rupees 2.5 per ton. ಒಂದು ಟನ್ಗೆ 2.2 ರೂಪಾಯಿ 2.5 ಪರ್ ಟನ್ಗೆ ಪ್ರೊಡಕ್ಷನ್ಗೆ ಕೊಡ್ತೀವಿ ಅಂತ ಹೇಳ್ತದೆ. ಮಿನಿಮಮ್ ರೆಂಟ್ ಈಸ್ 25,000. ಮಿನಿಮಮ್ ರೆಂಟ್ 25,000 ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಪವರ್ ಟು ರೀಕೂಪ್ ಶಾರ್ಟ್ ವರ್ಕಿಂಗ್ಸ್ ಆಸ್ ಡ್ಯೂರಿಂಗ್ ದ ಫಸ್ಟ್ 5 years ಆಫ್ ದ ಲೀಸ್. ಶಾರ್ಟ್ ವರ್ಕಿಂಗ್ಸ್ ಅದನ್ನ ರೀಕೂಪ್ಮೆಂಟ್ ಮಾಡಲಿಕ್ಕೆ ಫಸ್ಟ್ 5 years ವರೆಗೆ ಅವಕಾಶ ಮಾತ್ರ ಕೊಟ್ಟಿದ್ದಾರೆ. ದ ಆನ್ಯುವಲ್ ಔಟ್ಪುಟ್ಸ್ 2007 ಇಂದ 2011 ವರೆಗೆ ಕೊಟ್ಟಿದ್ದಾರೆ. ರೈಟ್ ಆಫ್ ಮಿನಿಮಮ್ ರೆಂಟ್ ಅಕೌಂಟ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಆ್ಯಂಡ್ ದ ಲ್ಯಾಂಡ್ ಲಾಟ್ಸ್ ಅಕೌಂಟ್ ಇನ್ ದ ಬುಕ್ಸ್ ABC Limited. So this is the question relating to minimum rent account and in the books of lessee. ಲೆಸ್ಸಿ ಅವ್ರ ಬುಕ್ಸಲ್ಲಿ ಅಕೌಂಟನ್ನು ಓಪನ್ ಮಾಡಬೇಕು. ಮಿನಿಮಮ್ ರೆಂಟ್ ಅಕೌಂಟ್ ಮತ್ತು ಜರ್ನಲ್ ಎಂಟ್ರೀಸ್ ಮುಖಾಂತರ ಲೆಡ್ಜರ್ ಪೋಸ್ಟಿಂಗ್ ಮಾಡಬೇಕು. ಓಕೆ, ಸೊ ಫಸ್ಟ್ ಸೊಲ್ಯೂಷನ್, ಸ್ಟೇಟ್ಮೆಂಟ್ ಆಫ್ ಆ್ಯಕ್ಚುಯಲ್ ರಾಯಲ್ಟೀಸ್, ಶಾರ್ಟ್ ವರ್ಕಿಂಗ್ಸ್ ಆ್ಯಂಡ್ ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್ ಮಾಡ್ಕೊಳ್ಳಿ. ಇಯರ್ 2007, 2008, 2009, 2010, 2011, 5 years ಡೀಟೇಲ್ಸ್ ಕೊಟ್ಟಿದ್ದಾರೆ. 2011 to 2011. ಔಟ್ಪುಟ್ಸ್ ಆಸ್ ಇಟ್ ಈಸ್ ಇಲ್ಲೇ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಬರುತ್ತೆ. ಔಟ್ಪುಟ್ 6,000, 9,000, 21,000, 18,000, 15,000. ಆ್ಯಕ್ಚುಯಲ್ ರಾಯಲ್ಟಿ 6,000 ಮಲ್ಟಿಪ್ಲೈಡ್ ಬೈ 2.5. ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಮಿನಿಮಮ್ ರೆಂಟ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ರೆಂಟ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು? 2.5 ಪರ್ ಟನ್. ಸೊ ಇಲ್ಲಿ 6,000 ಇಂಟು 2.5. So 15,000 actual royalty, 9,000 into 2.5, 22,500, 21,000 into 2.5, 52,500, 18,000 into 2.5, 45,000, 15,000 into 2.5, 37,500. So minimum rent. ಮಿನಿಮಮ್ ರೆಂಟ್ ಇಲ್ಲಿ 25,000 ಇದೆ. ಇದು ಕರೆಕ್ಷನ್ ಮಾಡ್ಕೊಳ್ಳಿ. ಇದು 25,000 ಅಲ್ಲ, ಮಿನಿಮಮ್ ರೆಂಟ್ 35,000. ಓಕೆ, ಸೊ ಮಿನಿಮಮ್ ರೆಂಟ್ 35,000 ತಗೊಳ್ಳಿ. ಕರೆಕ್ಷನ್ ಇದೆ ಇಲ್ಲಿ ಕ್ವಶನಲ್ಲಿ, 35,000 ತಗೊಳ್ಳಿ. ಓಕೆ, ಶಾರ್ಟ್ ವರ್ಕಿಂಗ್ಸ್ ಮಿನಿಮಮ್ ರೆಂಟ್ಗಿಂತ ಆ್ಯಕ್ಚುಲಿ ರಾಯಲ್ಟಿ ಕಡಿಮೆ ಇದ್ದರೆ ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ. ಇಲ್ಲಿ 35,000 ಮಿನಿಮಮ್ ರೆಂಟ್ ಇದೆ, ಇಲ್ಲಿ ಪ್ರೊಡಕ್ಷನ್ ಆಗಿದೆ ಜಸ್ಟ್ 15,000. 20,000 ಶಾರ್ಟ್ ವರ್ಕಿಂಗ್ಸ್ ಇದೆ. ಇಲ್ಲಿ 35,000 ಇದೆ. ಇಲ್ಲಿ ಮಿನಿಮಮ್ ಆ್ಯಕ್ಚುಯಲ್ ರಾಯಲ್ಟಿ 22,500 ಇದೆ. 12,500 ಶಾರ್ಟ್ ವರ್ಕಿಂಗ್ಸ್ ಇದೆ. ಇಲ್ಲಿ ಆ್ಯಕ್ಚುಯಲ್ ರಾಯಲ್ಟಿ ಜಾಸ್ತಿ ಇದೆ. ಇಲ್ಲಿ ಯಾವುದು ಶಾರ್ಟ್ ವರ್ಕಿಂಗ್ ಬರಲ್ಲ. ಸರ್ಪ್ಲಸ್ ಶಾರ್ಟ್ ವರ್ಕಿಂಗಲ್ಲಿ ಸರ್ಪ್ಲಸ್ ಬರಲ್ಲ. ಇಲ್ಲಿ ಆ್ಯಕ್ಚುಯಲ್ ರಾಯಲ್ಟಿ 52,500 ಇದೆ. ಮಿನಿಮಮ್ 35,000 ಇದೆ. ಸರ್ಪ್ಲಸ್ 17,500. ಸೊ ಇದು ರೀಕೂಪ್ಮೆಂಟ್ ಮಾಡಲಿಕ್ಕೆ ಬೇಕಾಗುತ್ತೆ. ಇಲ್ಲಿ 45,000 ಇದೆ. ಮಿನಿಮಮ್ ರೆಂಟ್ 35,000, 10,000 ಸರ್ಪ್ಲಸ್ ಇದೆ. 37,500 ಆ್ಯಕ್ಚುಯಲ್ ರಾಯಲ್ಟಿ. ಇಲ್ಲಿ 35,000 ಮಿನಿಮಮ್, 2,500 ಸರ್ಪ್ಲಸ್ ಇದೆ. ಓಕೆ, ಸೊ ಶಾರ್ಟ್ ವರ್ಕಿಂಗ್ಸ್ ರೀಕೂಪ್ ಮೊದಲನೇ ವರ್ಷದಲ್ಲಿ ಇಲ್ಲ, ಸೆಕೆಂಡ್ ವರ್ಷದಲ್ಲಿ ಇಲ್ಲ. ಸೊ ಇಲ್ಲಿ ಸರ್ಪ್ಲಸ್ 17,500 ಇದೆ. ಸೊ ಇಲ್ಲಿಂದ ಮಾಡ್ಕೊಳ್ಬೋದು. ಶಾರ್ಟ್ ವರ್ಕಿಂಗ್ಸ್ ಫಸ್ಟ್ 5 years ಆಫ್ ದ ಲೀಸ್ ಅಗ್ರಿಮೆಂಟ್ ಇದು ಫಸ್ಟ್ 5 years ಕೊಟ್ಟಿದ್ದಾರೆ. 1, 2, 3, 4, 5. ಸೊ ಕಂಪ್ಲೀಟ್ 5 years 20,000 ಪ್ಲಸ್ 12,500 ಶಾರ್ಟ್ ರೀಕೂಪ್ಮೆಂಟ್ ಆಗಬೇಕು. ಸೊ ಇಲ್ಲಿ 17,500 ಇದೆ. 17,500 ಇಲ್ಲಿ ಫುಲ್ ರೀಕೂಪ್ಮೆಂಟ್ ಆಗುತ್ತೆ ಈ ವರ್ಷದ 20,000. ಸೊ ಅದಾದಮೇಲೆ ಇಲ್ಲಿ 10,000 ಇದೆ. ಸೊ ಇಲ್ಲಿ 10,000 ಇಲ್ಲಿ 2,500 ಈ ವರ್ಷದಿದೆ. ಸೊ ಅದು ಮತ್ತೆ ಈ ವರ್ಷದ್ದು 12,500. ಟೋಟಲ್ ಬಾಕಿ ಇರೋದಿನ್ನು 15,000 ಬಾಕಿ ಇದೆ. ಸೊ ಬಟ್ ಇಲ್ಲಿ ಸರ್ಪ್ಲಸ್ ಇರೋದೇ 10,000.
ಕಂಪ್ಲೀಟ್ 10,000 ತಗೊಳ್ಳಿ. ಓಕೆ, ಸೊ ಕಂಪ್ಲೀಟ್ 10,000 ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಇನ್ನು 5,000 ಬಾಕಿ ಇದೆ. ಸೊ 5,000 ಬಾಕಿ ಇರೋದ್ರಲ್ಲಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗದೆ ಓನ್ಲಿ 2,500. 2,500 ಫುಲ್ ಕಂಪ್ಲೀಟ್ ತಗೊಳ್ಳಿ. 2,500 ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಇನ್ನು 2,500 ಇರ್ರಿಕೂಪೇಬಲ್, ಇದು ರಿಕೂಪೇಬಲ್ ಆಗಲ್ಲ. ಓಕೆ, ಸೊ ರಿಕೂಪೇಬಲ್ ಈ ಕಾಲಮ್ ಅನ್ನ ಬಿಡಿ, ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ. ಸೊ ನಮಗೆ ಬೇಕಾಗಿರುವಂಥದ್ದು ರಿಕೂಪ್ಮೆಂಟ್ ಮತ್ತೆ ಇರ್ರಿಕೂಪೇಬಲ್. ಓಕೆ, ಸೊ ನೆಟ್ ಸರ್ಪ್ಲಸ್. ಸೊ ಸರ್ಪ್ಲಸ್ ಮಿನಿಮಮ್ ರೆಂಟ್ ಪ್ಲಸ್ ಸರ್ಪ್ಲಸ್, ಮಿನಿಮಮ್ ರೆಂಟ್ ಪ್ಲಸ್ ಸರ್ಪ್ಲಸ್, ನೆಟ್ ಸರ್ಪ್ಲಸ್. ಸೊ ಇಲ್ಲಿ ನೆಟ್ ಸರ್ಪ್ಲಸ್ ಎಷ್ಟು ಬಂದಿದೆ ನೋಡಿ, ಇಲ್ಲಿ 35,000 ಇದೆ. ಇಲ್ಲಿ ಮಿನಿಮಮ್ ಶಾರ್ಟ್ ವರ್ಕಿಂಗ್ ಇದೆ, ಸೊ ಮಿನಿಮಮ್ ರೆಂಟ್ ಪೇಮೆಂಟ್ ಮಾಡಬೇಕು. ಇಲ್ಲಿ ಶಾರ್ಟ್ ವರ್ಕಿಂಗ್ ಇದೆ, ಮಿನಿಮಮ್ ರೆಂಟ್ ಪೇಮೆಂಟ್ ಮಾಡಬೇಕು. 2008 2009 35,000 ಇದೆ. ಆಕ್ಚುಲಿ ರಾಯಲ್ಟಿ 52,500 ಇದೆ. 17,500 ಸರ್ಪ್ಲಸ್ ಇದೆ. ಬಟ್ ಇಲ್ಲಿ ರಿಕ್ರೂಟ್ಮೆಂಟ್ 70,000 ರಿಕ್ರೂಟ್ಮೆಂಟ್ ಆಗ್ತಿದೆ. 2009 ಕೂಡ 35,000 ಪೇಮೆಂಟ್. ಇಲ್ಲಿ 45,000 ಇದೆ ಆಕ್ಚುಲ್ ರಾಯಲ್ಟಿ. ಮಿನಿಮಮ್ ರೆಂಟ್ 35,000 ಇದೆ. 10,000 ಸರ್ಪ್ಲಸ್ ಇದೆ. ಸೊ ಪೇಯಬಲ್ 5,000. ಇಲ್ಲಿ 10,000 ರಿಕ್ರೂಟ್ಮೆಂಟ್ ಆಗ್ತಿದೆ. 35,000 ಪೇಯಬಲ್. ಇಲ್ಲಿ 37,500 ಇದೆ. 2,500 ಸರ್ಪ್ಲಸ್ ಇದೆ. ಅದನ್ನು ಇಲ್ಲಿ ರಿಕ್ರೂಟ್ಮೆಂಟ್ 2,500 ಆಗ್ತಿದೆ. ಈ ವರ್ಷ 2011 ಅಲ್ಲಿ ಕೂಡ 35,000 ಅಮೌಂಟ್ ಪೇಯಬಲ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಿಪೇರ್ ಮಿನಿಮಮ್ ರೆಂಟ್ ಅಕೌಂಟ್, ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ಸ್ ಅಂಡ್ ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ವ್ಯಕ್ತಿ. ಸೊ ಫಸ್ಟ್ ಪ್ರಿಪೇರ್ ಮಿನಿಮಮ್ ರೆಂಟ್ ಅಕೌಂಟ್, ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ABC ಲಿಮಿಟೆಡ್. ಮಿನಿಮಮ್ ರೆಂಟ್ ಅಕೌಂಟ್ ಇಲ್ಲಿ ನಾವು 2 ವರ್ಷ ಮಾತ್ರ ಇಲ್ಲಿ ಮಿನಿಮಮ್ ರೆಂಟ್ ಇದೆ. ಅದಾದ ಮೇಲೆ ಇಲ್ಲಿ ಸರ್ಪ್ಲಸ್ ಇದೆ. ಓಕೆ, ಸೊ ಮಿನಿಮಮ್ ರೆಂಟ್ ಅಕೌಂಟ್. ಸೊ ಇಲ್ಲಿ ಜನರಲ್ ಎಂಟ್ರಿ ನೀವು ಪಾಸ್ ಮಾಡ್ಕೊಂಡಿದ್ದೀರಾ. ಮಿನಿಮಮ್ ರೆಂಟ್ ಅಕೌಂಟ್ ಇರುವಂಥದ್ದು. ರಾಯಲ್ಟೀಸ್ ಅಕೌಂಟ್ ಡೇಟಾ, ಮಿನಿಮಮ್ ರೆಂಟ್ ಅಕೌಂಟ್ ಟು ಲೆಸರ್ಸ್ ಅಕೌಂಟ್, ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಟು ಲೆಸರ್ಸ್ ಅಕೌಂಟ್ ಅಥವಾ ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಆಗುತ್ತೆ ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ 35,000. ಓಕೆ, ನೆಕ್ಸ್ಟ್ ಫಾರ್ ದ ಆಕ್ಚುಯಲ್ ರಾಯಲ್ಟಿ, ರಾಯಲ್ಟೀಸ್ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್. ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟ್ ಆಗಿದೆ ಬೈ ರಾಯಲ್ಟೀಸ್ ಅಕೌಂಟ್. ಆಕ್ಚುಲಿ ಇಲ್ಲಿ ರಾಯಲ್ಟೀಸ್ ಒಂದು 15,000, ಶಾರ್ಟ್ ವರ್ಕಿಂಗ್ಸ್ 20,000. ಸೊ ಟೋಟಲ್ 35,000. ಸೊ 2007 ಅಲ್ಲಿ ಆಯಿತು. 2008 ಅಲ್ಲಿ ಸೇಮ್ ಎಂಟ್ರಿ ಬರುತ್ತೆ. ಆಕ್ಚುಲಿ ನಾವು ಪೇಮೆಂಟ್ ಇಟ್ಟುದ ಲೆಸರ್ ಲ್ಯಾಂಡ್ ಲಾರ್ಡ್ಗೆ. ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಇಟ್ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಥವಾ ಲೆಸರ್ ಅಕೌಂಟ್. ಲ್ಯಾಂಡ್ ಲಾರ್ಡ್ ಅಕೌಂಟ್ ಪುನಃ ಇಲ್ಲಿ 35,000 ಮಿನಿಮಮ್ ರೆಂಟ್. ಸೊ ಇಲ್ಲಿ ಸೇಮ್ ಜನರಲ್ ಎಂಟ್ರಿ ಬರುತ್ತೆ. ರಾಯಲ್ಟೀಸ್ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ರಾಯಲ್ಟೀಸ್ ಅಕೌಂಟ್ ಇಲ್ಲಿ ಆಕ್ಚುಯಲ್ ರಾಯಲ್ಟಿ 22,500, ಶಾರ್ಟ್ ವರ್ಕಿಂಗ್ಸ್ 12,500. ಸೊ ಇದು 2 ವರ್ಷಕ್ಕೆ ಮಿನಿಮಮ್ ರೆಂಟ್ ಬರುವಂಥದ್ದು. ಸೊ ಮಿನಿಮಮ್ ರೆಂಟ್ ಇದ್ದಾಗ ಈ ಜರ್ನಲ್ ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ರಾಯಲ್ಟೀಸ್ ಅಕೌಂಟ್. ಸೊ ರಾಯಲ್ಟೀಸ್ ಅಕೌಂಟ್ ಇಲ್ಲಿ ಫಸ್ಟ್ ರಾಯಲ್ಟೀಸ್ ಅಕೌಂಟ್ ಡೇಟಾ ಟು, ಸೊ ರಾಯಲ್ಟೀಸ್ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್ ಬರುತ್ತೆ. ಟು ಮಿನಿಮಮ್ ರೆಂಟ್ ಅಕೌಂಟ್ 35,000. ಸೊ ಅದನ್ನ ಫಾರ್ ಟ್ರಾನ್ಸ್ಫರಿಂಗ್ ದ ರಾಯಲ್ಟೀಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ರಾಯಲ್ಟೀಸ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಟೋಟಲ್ ಆ್ಯಕ್ಚುಲಿ ಎಷ್ಟು ರಾಯಲ್ಟಿ ಪೇಮೆಂಟ್ ಆಗುತ್ತೆ ಮಿನಿಮಮ್ ರೇಟ್ ಅಷ್ಟನ್ನು 35,000 ತಗೊಳ್ಬೇಕು. 35,000 ತಗೊಳ್ಳಿ.
ಸೊ ಸೆಕೆಂಡ್ ಇಯರ್ 2008 ಕೂಡ ಸೇಮ್ ಎಂಟ್ರಿ ಬರುತ್ತೆ. ಮಿನಿಮಮ್ ರೆಂಟ್ ಅಕೌಂಟ್ 35,000 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು 35,000 ಆಗುತ್ತೆ. ಓಕೆ, ಸೊ ಇಲ್ಲಿ ಥರ್ಡ್ ಇಯರ್ಗೆ ಇದು ರೀಕೂಪ್ಮೆಂಟ್ ಇರುತ್ತೆ. ಸೊ ರೀಕೂಪ್ಮೆಂಟ್ ಇದ್ದಾಗ ರಾಯಲ್ಟೀಸ್ ಅಕೌಂಟ್ ಡೇಟಾ ಟು ಲ್ಯಾಂಡ್ಲಾರ್ಡ್ಸ್ ಅಕೌಂಟ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಲ್ಯಾಂಡ್ಲಾರ್ಡ್ಸ್ ಅಕೌಂಟ್ to landlord's account, to landlord's account 35,000, short workings the recoupment ಅವರು 17,500, total 52,500 ಅಲ್ಲಿ ಆ ವರ್ಷದ್ದು ರಾಯಲ್ಟಿ ಇರುತ್ತೆ. ಸೊ ಟ್ರಾನ್ಸ್ಫರ್ ಟು P&L ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 52,500. ಸೊ 2010 ಕೂಡ ರೀಕೂಪ್ಮೆಂಟ್ ಇದೆ. ಟು ಲ್ಯಾಂಡ್ಲಾರ್ಡ್ಸ್ ಅಕೌಂಟ್ 35,000, ಶಾರ್ಟ್ ವರ್ಕಿಂಗ್ಸ್ ರೀಕೂಪ್ಮೆಂಟ್ ಆಗಿರುವಂಥದ್ದು 10,000. ಸೊ ಟೋಟಲ್ 45,000. ಟ್ರಾನ್ಸ್ಫರ್ ದಿಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ P&L ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 45,000. ಸೊ ಫಿಫ್ತ್ ಇಯರ್ಲಿ ಕೂಡ ಅಲ್ಲಿ ರೀಕೂಪ್ಮೆಂಟ್ ಇದೆ. ಲ್ಯಾಂಡ್ಲಾರ್ಡ್ಸ್ ಅಕೌಂಟ್ ರಿಟರ್ನ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ 35,000, 2,500 ಇದೆ. ಸೊ 37,500 ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 37,500ಗೆ ಟೋಟಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ ಅಷ್ಟನ್ನು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಲ್ಯಾಂಡ್ಲಾರ್ಡ್ಸ್ ಅಕೌಂಟ್. ಲ್ಯಾಂಡ್ಲಾರ್ಡ್ಸ್ ಅಕೌಂಟ್ ಬೈ ಮಿನಿಮಮ್ ರೆಂಟ್ ಅಕೌಂಟ್. ಲ್ಯಾಂಡ್ಲಾರ್ಡ್ಸಲ್ಲಿ ಜರ್ನಲ್ ಎಂಟ್ರಿ ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಟು ಫಸ್ಟ್ ಮಾಡಿದ್ವಿ ನಾವು ಮಿನಿಮಮ್ ರೆಂಟ್ ಅಕೌಂಟ್. ಸೊ ಇದು ಕ್ರಾಸ್ ಪೋಸ್ಟಿಂಗ್ ಆಗುತ್ತೆ. ಮಿನಿಮಮ್ ರೆಂಟ್ ಅಕೌಂಟ್ ಡೇಟಾ ಟು ಲ್ಯಾಂಡ್ಲಾರ್ಡ್ಸ್ ಲೆಸ್ಸರ್ ಅಕೌಂಟ್ ಬೈ ಮಿನಿಮಮ್ ರೆಂಟ್ ಅಕೌಂಟ್ 35,000 ಆ್ಯಕ್ಚುಲಿ ರೆಂಟ್ ಪೇಯಬಲ್. ಸೊ ಆ್ಯಕ್ಚುಲಿ ಪೇಮೆಂಟ್ ಆದಾಗ ರಿಸೀವ್ ಆದಾಗ ಲೆಸ್ಸರ್ಸ್ ಅಕೌಂಟ್ ರಿಟರ್ನ್ ಟು ಬ್ಯಾಂಕ್ ಅಕೌಂಟ್ 35,000. ಸೇಮ್ ಅದೇ ರೀತಿ ಅಕೌಂಟ್ 2 ವರ್ಷಕ್ಕೆ ರಿಪೀಟ್ ಆಗುತ್ತೆ. ಬೈ ಮಿನಿಮಮ್ ರೆಂಟ್ ಅಕೌಂಟ್ 35,000 ಆ್ಯಕ್ಚುಲಿ ರಿಸೀವ್ಡ್ ಟು ಬ್ಯಾಂಕ್ ಅಕೌಂಟ್. ಸೊ ಥರ್ಡ್ ಇಯರ್ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ರೀಕೂಪ್ಮೆಂಟ್ ಇದೆ. ಸೊ ಆ ಟೈಮಲ್ಲಿ ಮಿನಿಮಮ್ ರೆಂಟ್ ಇರೋದಿಲ್ಲ, ಅಲ್ಲಿ ಮಿನಿಮಮ್ ರೆಂಟ್ಗಿಂತ ಜಾಸ್ತಿ ಪ್ರೊಡಕ್ಷನ್ ಆಗಿದೆ. ಸೊ ಅಲ್ಲಿ ಬೈ ರಾಯಲ್ಟೀಸ್ ಅಕೌಂಟ್ 35,000 ಆ್ಯಕ್ಚುಲಿ ರಿಸೀವ್ಡ್ ಬೈ ಬ್ಯಾಂಕ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ 35,000. ಸೊ ಫೋರ್ತ್ ಇಯರ್ ಸೇಮ್ ಎಂಟ್ರಿ ಬೈ ರಾಯಲ್ಟೀಸ್ ಅಕೌಂಟ್ 35,000. ಸೊ ಇಲ್ಲಿ ನೋಡ್ಬೋದು ನೀವು ಈ ಸ್ಟೇಟ್ಮೆಂಟ್ ಏನಿರುತ್ತೆ, ಈ ಸ್ಟೇಟ್ಮೆಂಟ್ ಪ್ರಕಾರ ನಾವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆ್ಯಕ್ಚುಯಲ್ ರಾಯಲ್ಟಿ ಜಾಸ್ತಿ ಇರುತ್ತೆ, ಸರ್ಪ್ಲಸ್ ಇರುತ್ತೆ, ಅಲ್ಲಿ ಮಿನಿಮಮ್ ರೆಂಟ್ ಬರೋಲ್ಲ. ಇಲ್ಲಿ ಜಾಸ್ತಿ ಪೇಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಬ್ಯಾಂಕ್ ಅಕೌಂಟಲ್ಲಿ. ಇದು ರೀಕೂಪ್ಮೆಂಟ್ ಆಗಿ ಫೈನಲ್ ಅಮೌಂಟ್ ಪೇಯಬಲ್ ಏನಿದೆ ಅದೇ ಬ್ಯಾಂಕ್ ಅಕೌಂಟಲ್ಲಿ ಪೇಮೆಂಟ್ ಆಗಿದೆ 35,000. ಓಕೆ, ಸೊ ಇಲ್ಲಿ ರಾಯಲ್ಟೀಸ್ ಅಕೌಂಟ್ 35,000, ಬ್ಯಾಂಕ್ ಅಕೌಂಟಲ್ಲಿ 35,000. 2010 ಕೂಡ ಬೈ ರಾಯಲ್ಟೀಸ್ ಅಕೌಂಟ್ 35,000 ಆ್ಯಕ್ಚುಲಿ ರಿಸೀವ್ಡ್ ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಕೂಡ ರಾಯಲ್ಟೀಸ್ ಅಕೌಂಟ್ 35,000, ಬ್ಯಾಂಕ್ ಅಕೌಂಟಲ್ಲಿ ಓನ್ಲಿ 35,000 ವೇರ್ ಅವರು ಲ್ಯಾಂಡ್ ಲಾರ್ಡ್ಸ್ ಅವರು ರಿಸೀವ್ ಮಾಡ್ಕೊಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಲ್ಲಿ ಫಸ್ಟ್ ಎಂಟ್ರೀಸ್ಗಳನ್ನ ಮಾಡಿದ್ದೀವಿ. ರಾಯಲ್ಟೀಸ್ ಅಕೌಂಟ್ ಡೇಟಾ, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಡೇಟಾ ಟು ಮಿನಿಮಮ್ ರೆಂಟ್ ಅಕೌಂಟ್. ಸೊ ಇಲ್ಲಿ ಟು ಮಿನಿಮಮ್ ರೆಂಟ್ ಅಕೌಂಟ್ ಶಾರ್ಟ್ ವರ್ಕಿಂಗ್ ಆಗಿರುವಂಥ ವರ್ಷದಲ್ಲಿ ಇದು ಫಸ್ಟ್ ಇಯರ್ 20,000. ಸೊ ಇದನ್ನು ಟೋಟಲ್ ಮಾಡಿ 20,000. ಬ್ಯಾಲೆನ್ಸ್ ಕ್ಯಾರಿ ಡೌನ್ 20,000 ಬರ್ತದೆ. ಸೊ ಇದೇ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗುತ್ತೆ 20,000. ಈ ವರ್ಷನೂ ಕೂಡ ಶಾರ್ಟ್ ವರ್ಕಿಂಗ್ ಆಗಿದೆ. ಟು ಮಿನಿಮಮ್ ರೆಂಟ್ ಅಕೌಂಟ್ 12,500. ಟೋಟಲ್ ಶಾರ್ಟ್ ವರ್ಕಿಂಗ್ 32,500 ಆಯಿತು. ಸೊ ಅದನ್ನು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರ್ಕೊಳ್ಳಿ 32,500. ಸೊ ಇದನ್ನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 32,500 ಇದೆ. ಈ ವರ್ಷ ನಮಗೆ ಸರ್ಪ್ಲಸ್ ಇರುತ್ತೆ. ಸರ್ಪ್ಲಸ್ ಅಲ್ಲಿ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲಿ ರಾಯಲ್ಟೀಸ್ ಅಕೌಂಟ್ ಡೇಟಾ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ ಬೈ ರಾಯಲ್ಟೀಸ್ ಅಕೌಂಟ್ 17,500. 17,500 ಇಲ್ಲಿ ಫಸ್ಟ್ ವರ್ಷದಲ್ಲಿ
ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ. 2009 17,500 ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ. ಸೊ ಟೋಟಲ್ 32,500 17,500 ಆಗ್ತದೆ. ರಿಮೈನಿಂಗ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. 17,500 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 15,000, ಟೋಟಲ್ 32,500. ಸೊ ಇಲ್ಲಿ ನೆಕ್ಸ್ಟ್ ಪುನಃ ಬ್ಯಾಲೆನ್ಸ್ ಬ್ರಾಡ್ ಡೌನ್ ತಗೊಳ್ಳಿ, 15,000 ತಗೊಳ್ಳಿ. ಸೊ ಇಲ್ಲಿ 2010 10,000 ರೀಕ್ರೂಟ್ಮೆಂಟ್ ಆಗ್ತಾ ಇದೆ. ಶಾರ್ಟ್ ವರ್ಕಿಂಗ್ಸ್ ಬೈ ರಾಯಲ್ಟೀಸ್ ಅಕೌಂಟ್ 10,000 rupees recoupment. So total 15,000, balance 5,000 rupees. 50,000 in the 5,000 balance carried down. ಅದನ್ನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಬರ್ಡ್ ಆನ್ 5,000. ಈ ವರ್ಷ ನಮಗೆ ರೀಕ್ರೂಟ್ಮೆಂಟ್ ಆಗ್ತಿರುವಂಥದ್ದು 2,500 rupees. 2,500 rupees ನಮಗೆ ರಿಕವರೇಬಲ್ ಆಗ್ತಾ ಇದೆ. ಅದು ರೀಕ್ರೂಟ್ಮೆಂಟ್ ಆಗ್ತಿಲ್ಲ, ಲಾಸ್ ಆಗ್ತಿದೆ. ಟ್ರಾನ್ಸ್ಫರ್ ಟು P&L ಅಕೌಂಟ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 2,500 rupees. ಸೊ 5,000 ಇಲ್ಲಿಗೆ ಟ್ಯಾಲಿ ಆಯಿತು. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಬಿಫೋರ್ ನೀವು ಇದನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ, ಅಕೌಂಟ್ ಪೋಸ್ಟಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾವುದಾದ್ರು ಡೌಟ್ಸ್ ಇದ್ದರೆ ಸೊ ಎಲ್ಲ ವರ್ಷಕ್ಕೆ ಜರ್ನಲ್ ಎಂಟ್ರೀಸ್ಗಳನ್ನು ಪಾಸ್ ಮಾಡ್ಕೊಳ್ಳಿ. ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿಕೊಂಡು ಬೇಕಾದರೆ ನೀವು ಇನ್ನೊಂದ್ಸಲಿ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಲೆಡ್ಜರ್ ಪೋಸ್ಟಿಂಗ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೊ ನಾರ್ಮಲ್ ಆಗಿ ಈ ರೀತಿಯಾಗಿ ಲೆಡ್ಜರ್ ಪೋಸ್ಟಿಂಗ್ ಮಾಡ್ಬೋದು, ಈಸಿ ಇರುತ್ತೆ. ರಿಪೀಟೆಡ್ ಆಗ್ತಾ ಇರುವಂತಹ ಜರ್ನಲ್ ಎಂಟ್ರೀಸ್ಗಳೇ ಬರುತ್ತೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಯಾವುದೇ ಡೌಟ್ಸ್ ಇದ್ದರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.